ಈ ವಿಡಿಯೋ ನೋಡಿ. ಈ ವ್ಯಕ್ತಿ ಭೂಮಿಯ ಜೊತೆ ಯಾವತ್ತೂ ಸಂಪರ್ಕದಲ್ಲಿರೋಕೆ ತನ್ನ ಚಪ್ಪಲಿಗೆ ಸ್ಕ್ರೂ ಅನ್ನ ಹಾಕ್ತಾ ಇದ್ದಾನೆ. You want to be grounded to the earth. All houses are grounded to the earth and we've been disconnected. They created rubber soles in 1969. ಯೋಗ ವಿಜ್ಞಾನದಲ್ಲಿ ಬರಿಗಾಲಲ್ಲಿ ನಡೆಯೋದರ ಲಾಭಗಳ ಬಗ್ಗೆ ಹೇಳ್ತಾನೆ ಬಂದಿದ್ದಾರೆ. ಅದಲ್ಲದೆ ಅರ್ದಿಂಗ್ ಬುಕ್ನ ಲೇಖಕ ಕ್ಲಿಂಟನ್ ಓಬರ್ ತಮ್ಮ ಬುಕ್ನಲ್ಲಿ ಬರೀತಾರೆ, ಯಾವಾಗಿಂದ ಜನರು ರಬ್ಬರ್ ಚಪ್ಪಲಿಗಳನ್ನ ಹಾಕೋಕೆ ಶುರು ಮಾಡಿದ್ರೋ ಆವಾಗಿಂದ ಬುಜ್ಜು, ಆರ್ಥ್ರೈಟಿಸ್ನಂತ ಕಾಯಿಲೆಗಳು ಹೆಚ್ಚಿವೆ ಅಂತ. ಇನ್ನೊಬ್ಬ ಬಯೋಫಿಸಿಸ್ಟ್ ಜೇಮ್ಸ್ ಓಶ್ಮನ್ ತನ್ನ ಬುಕ್ ಎನರ್ಜಿ ಮೆಡಿಸಿನ್ ನಲ್ಲಿ ಹೇಳ್ತಾನೆ, ನಾವು ಭೂಮಿಯ ಜೊತೆ ಸಂಪರ್ಕದಲ್ಲಿದ್ದಾಗ ಎಲೆಕ್ಟ್ರಾನ್ಗಳು ಭೂಮಿಯಿಂದ ನಮ್ಮ ದೇಹಕ್ಕೆ ಸಂಚರಿಸುತ್ತೆ. ನಮ್ಮ ದೇಹದಲ್ಲಿರೋ ಫ್ರೀ ರಾಡಿಕಲ್ಸ್ ನಮ್ಮ ಜೀವಕೋಶಗಳಿಗೆ ಹಾನಿಯುಂಟು ಮಾಡಿ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನ ನಮಗೆ ತಂದು ಕೊಡುತ್ತೆ. ಭೂಮಿಯಿಂದ ಬಂದ ಎಲೆಕ್ಟ್ರಾನ್ಗಳು ಈ ಫ್ರೀ ರಾಡಿಕಲ್ಸ್ ಗಳನ್ನ ನ್ಯೂಟ್ರಲೈಸ್ ಮಾಡುತ್ತೆ ಮತ್ತು ನಮ್ಮ DNA ಹಾನಿಯುಂಟು ಮಾಡೋದನ್ನ ತಡೆಯುತ್ತೆ. ಭಾರತದಲ್ಲಿ ತೀರ್ಥಯಾತ್ರೆಗೆ ಹೋಗ್ಬೇಕಾದ್ರೆ ಬರಿಗಾಲಲ್ಲಿ ನಡೆಯೋದು ಕಾಮನ್ ವಿಷಯ. ಕೆಲವು ಯೋಗಿಗಳು ನೆಲಕ್ಕೆ ಸಮೀಪವಾಗಿ ಮಲಗೋಕೆ ಇಷ್ಟಪಡ್ತಾರೆ. ಹೇಳ್ತಾರೆ, ನಮ್ಮ ದೇಹ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ, ಅದರಲ್ಲಿ 12% ಕೇವಲ ಭೂಮಿಯಿಂದ ಮಾಡಲ್ಪಟ್ಟಿದೆ. ನೀವು ಎಷ್ಟು ಭೂಮಿಯ ಹತ್ತಿರ ಇರ್ತೀರೋ ಅಷ್ಟು ನಿಮ್ಮ ದೇಹದಲ್ಲಿರೋ ಭೂಮಿಯ ಅಂಶ ಶುದ್ಧಿಗೊಳ್ಳುತ್ತೆ. ಪರ್ಸನಲಿ ನಾನು ಪ್ರತಿದಿನ ಅಟ್ಲೀಸ್ಟ್ ಕೆಲವು ನಿಮಿಷಗಳ ಕಾಲ ಬರಿಗಾಲಲ್ಲಿ ನಡೀತೀನಿ.